ಹಾಯ್ ಹಲೋ ವೀಕ್ಷಕರೇ, ಇವತ್ತಂತೂ ನಿಮ್ಮ ಸಲುವಾಗಿ ಒಂದಿಷ್ಟು ಕೆಲಸ ಬರುವಂಥ ಟಿಪ್ಪನ್ನು ತೊಗೊಂಡು ಬಂದಿದ್ದೀನಿ. ನೋಡಿ ವೀಕ್ಷಕರೇ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಲಿ ಕಾಟ ನಮ್ಮನ್ನು ಜಾಸ್ತಿನೇ ಆಗುತ್ತೆ. ಇವು ಏನು ಮಾಡುತ್ತವೆ, ನಾವು ಏನಾದರೂ ಧಾನ್ಯ ಇಟ್ಟಿರ್ತೀವಿ ನೋಡಿ, ಈಗ ರೈತರ ಮನೆಯಲ್ಲಂತೂ ಧಾನ್ಯ ಇದ್ದೇ ಇರ್ತವೆ. ಹಾಗೂ ನಮ್ಮ ಮನೆ ಆಗಲಿ ನಾವು ಯೂಸ್ ಮಾಡೋಕ್ಕೆ ಅಂತ ಭಾಳಷ್ಟು ಧಾನ್ಯಗಳನ್ನು ತಂದು ಇಡ್ತೀವಿ. ಆದರೆ ಏನಾಗುತ್ತೆ ಅಂದರೆ ಇಲಿ ಕಾಟ ಅದರಿಂದ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಇದು ಬರೀ ನಮ್ಮ ತಿನ್ನೋ ವಸ್ತುಗಳಿಗೆ ಹಾನಿ ಮಾಡದೇ ಹೊರತು ಹೊಸ ಬಟ್ಟೆ ಆಗಲಿ ಅಥವಾ ಸೋಫಾ ಆಗಲಿ ಬೆಡ್ ಆಗಲಿ ಇವನ್ನ ಕೂಡ ಹಾಳು ಮಾಡುತ್ತವೆ. ಫರ್ನಿಚರ್ ಸಹ ಇವು ಬಹಳ ಅತಿ ಪ್ರಮಾಣದಲ್ಲಿ ಹಾಳು ಮಾಡುತ್ತವೆ. ಆದರೆ ಇದನ್ನು ನಮ್ಮ ಕೈಯಲ್ಲಿ ಹೊಡೆಯೋಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ನ್ಯಾಚುರಲ್ ಪರಿಹಾರ ತೊಗೊಂಡು ಬಂದಿದ್ದೀನಿ. ಇದರಿಂದ ನಿಮ್ಮ ಏನು ಇಲಿ ಕಾಟ ಇದೆಯಲ್ಲ ತಕ್ಷಣವೇ ಕಡಿಮೆ ಆಗುತ್ತೆ. ಅವುಗಳನ್ನು ನಾವು ಸಾಯಿಸೋದೇ ಇಲ್ಲದೆ ಬರೀ ಮನೆಯಿಂದ ಹೊರಗಡೆ ಹೇಗೆ ಹಾಕುವುದಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸೊ ನೋಡಿ ಯಾವ ರೀತಿಯಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ವೀಕ್ಷಕರೇ. ಅದ್ರಗೋಸ್ಕರ ನೋಡಿ ಇಲ್ಲಿ ನಾನು ಟೀ ಪುಡಿ ತೊಗೊಂಡಿದ್ದೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಟೀ ಪುಡಿ ಬರೀ ಟೀ ಪುಡಿ ಅಲ್ಲದೆ ನಮ್ಮ ಕೂದಲಿಗಿಲ್ಲದೆ ಒಂದು ಇಲಿನ ಮನೆ ಹೊರಗೆ ಹಾಕೋಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದೆ. ಇದರಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ ಆ ಒಂದು ಇಲಿನ ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತವೆ. ಅದ್ರ ಜೊತೆಗೆ ವೀಕ್ಷಕರೇ, ನಾನು ಇಲ್ಲಿ 1 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡ್ರನ್ನ ತಗೋತಾ ಇದ್ದೀನಿ. ಇಲ್ಲಿ ನಾನು ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಬಟ್ಟೆಗೆ ಹಾಕೋಕ್ಕೆ ಯಾವ ಒಂದು ಡಿಟರ್ಜೆಂಟ್ನ ಉಪಯೋಗ ಮಾಡ್ಕೋತಿರಲ್ವ ಅದನ್ನು 1 ಸ್ಪೂನಷ್ಟು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಜಾಸ್ತಿ ಇಲಿ ಕಾಟ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಇದನ್ನು ಮಾಡಿ ಇಟ್ಬಿಡ್ಬಹುದು ವೀಕ್ಷಕರೇ. ಒಂದೇ ಒಂದು ದಿವಸದಲ್ಲಿ ಇದನ್ನು ತಿಂದ ಮೇಲೆ ಅವರಿಗೇನು ಹಾನಿ ಆಗೋದಿಲ್ಲ ವೀಕ್ಷಕರೇ. ಅವರು ಸಾಯೋದು ಇಲ್ಲ. ಬರೀ ಅವ್ರುಗಳನ್ನು ಅಂದರೆ ಬೇಚನ್ ಥರ ಆಗಿ ಏನಾಗುತ್ತೆ ಅಂದರೆ ಅದು ಮನೆ ಹೊರಗೂ ಹೊರಟು ಹೋಗುತ್ತೆ ವೀಕ್ಷಕರೇ. ಯಾವುದೇ ನಮಗೆ ಅದ್ರ ಹೊಡೆ ಪಾಪ ಕೂಡ ಸೇರಲ್ಲ ಮತ್ತು ಈಸಿಯಾಗಿ ಇಲಿಗಳ ಕಾಟದಿಂದ ನಾವು ಬಚಾವ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಕರ್ಪೂರವನ್ನು ತೊಗೊಂಡಿದ್ದೀನಿ. ಕರ್ಪೂರ ನಿಮ್ಮೆಲ್ಲರಿಗೆ ಗೊತ್ತಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದನ್ನು ಬರೀ ನಮ್ಮ ಪೂಜೆಗಿಲ್ಲದೆ ಈ ಥರ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಭಾಳಷ್ಟು ಪವರ್ಫುಲ್ ಆದಂಥ ಪದಾರ್ಥಗಳು ಇರೋದ್ರಿಂದ ಇದು ಇಲಿಗೆ ತುಂಬಾ ವೇಗವಾಗಿ ಮನೆಯಿಂದ ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇಲಿ ಕಾಟ ಇದ್ದರೆ ಖಂಡಿತ ಮಾಡಿ ನೋಡಿ. ಬರೀ ಒಂದೇ ಒಂದು ದಿವಸದಲ್ಲಿ ಎಲ್ಲ ಇಲಿಗಳು ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತವೆ ವೀಕ್ಷಕರೇ. ಅಷ್ಟು ಈಸಿ ಕೂಡ ಮಾಡ್ಕೊಳ್ಳೋಕೆ ಇದೆ. ಹಾಗೂ ಇದನ್ನು ಒಂದ್ಸಲ ಮಾಡಿ ನೋಡಿದ್ರೆ ಸಾಕು, ಮತ್ತೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಇಲಿ ಕಾಟ ಬರೋದೇ ಇಲ್ಲ. ಆಮೇಲೆ ಇಲ್ಲಿ ನಾನು 2-3 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಕಡಲೆ ಹಿಟ್ಟು ತೊಗೊಳ್ಬೋದು, ಜೋಳ ಹಿಟ್ಟು ತೊಗೊಳ್ಬೋದು. ಆದರೆ ಗೋಧಿ ಹಿಟ್ಟಿಗೆ ಏನಾಗುತ್ತೆ ಅಂದರೆ ನೋಡಿ ವೀಕ್ಷಕರೇ, ಧಾನ್ಯ ಇರೋದ್ರಿಂದ ಏನಾಗುತ್ತೆ, ಇವು ಇಲಿಗಳು ಏನಿದೆ ಭಾಳಷ್ಟು ವೇಗವಾಗಿ ಅದರ ಹತ್ರ ಬರುತ್ತವೆ. ಹಾಗಾಗಿ ಇದು ಒಂದು ಬೆನಿಫಿಟ್ ಆಗೇ ಆಗುತ್ತೆ ನಮಗೆ. ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಟ್ಟಿಗಾಗಿ ಸ್ವಲ್ಪ ಡೋ ಥರ ಮಾಡ್ಕೊಳ್ಬೇಕು. ಅಂದರೆ ಯಾವ ರೀತಿಯಾಗಿ ನಾವು ಹಿಟ್ಟನ್ನ ಆದ್ಕೊಳ್ತೀವಲ್ವ ಆ ರೀತಿಯಲ್ಲಿ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಖಂಡಿತವಾಗ್ಲೂ ಎಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ ಅಂದರೆ ನಾನು ಇದನ್ನು ಬಳಸಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ. ನೋಡಿ, ಕೆಲವೊಮ್ಮೆ ನಾವು ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಅವುಗಳನ್ನು ಮನೆ ಹೊರಗಡೆ ಹಾಕೋಕ್ಕೂ ಆಗಲ್ಲ. ಕೆಲವೊಮ್ಮೆ ಅವು ಸತ್ತಿ ಹಾಗೆ ಮನೆಯಲ್ಲೇ ಬೀಳ್ತವೆ ಮತ್ತು ಫುಲ್ ಮನೆಯೆಲ್ಲ ವಾಸನೆ ಆಗುತ್ತೆ. ಇದರಿಂದ ನಮ್ಮ ಹೆಲ್ತ್ಗೆ ಕೂಡ ತುಂಬಾ ಅಂದರೆ ಸೈಡ್ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಹಾಗಾಗಿ ಇದು ಒಂದು ರೆಮಿಡಿನ ನೀವು ಕೂಡ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ನಿಮಗೂ ಕೂಡ 100% ವರ್ಕ್ ಮಾಡುತ್ತೆ. ಆಮೇಲೆ ನೋಡಿ, ಈ ಥರ ಚಿಕ್ಕ ಆಗಿ ಪೀಸಸ್ ಮಾಡ್ಕೋಬೇಕು ಬಾಲ್ ಆಗಿ. ಅಂದರೆ ಇವಾಗ ಇವುಗಳನ್ನು ಎಲ್ಲೆಲ್ಲಿ ಈ ಇಲಿ ಕಾಟ ಇದೆ ನಮ್ಮ ಮನೆಯಲ್ಲಿ ಅಂತ ನೀವಲ್ಲಿ ಇದನ್ನು ಇಟ್ಟುಬಿಟ್ರೆ ಸಾಕು ವೀಕ್ಷಕರೇ. ಇದನ್ನು ತಿಂದ ತಕ್ಷಣ ಅವರು ನಿಮ್ಮ ಮನೆಗೆ ಹೊರಗಡೆ ಹೋಗೋದು ಅಂತೂ ಕನ್ಫರ್ಮೇ. ಸೊ ನೋಡಿ, ಚೆನ್ನಾಗಿ ಹಿಟ್ಟನ್ನ ಈ ರೀತಿಯಾಗಿ ಚಿಕ್ಕಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಇಲಿಗಳಿಗೆ ಕಾಟ ಇದ್ದರೆ ನೀವು ಜಾಸ್ತಿ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು ವೀಕ್ಷಕರೇ. ಹಾಗೂ ಯಾರ ಮನೆಯಲ್ಲಿ ತುಂಬಾ ಧಾನ್ಯ ಇರುತ್ತೆ ಅಂದರೆ ಸೊ ನೋಡಿ, ರೈತರ ಮನೆಗಂತೂ ತುಂಬಾ ಇರುತ್ತೆ ವೀಕ್ಷಕರೇ. ಹಾಗಾಗಿ ನಮ್ಮ ಅಜ್ಜಿಗೂ ಕೂಡ ಹೇಳಿದ್ದೀನಿ, ಅವ್ರಿಗೂ ಕೂಡ ಮಾಡಿದ್ದು ಹೆಲ್ಪ್ ಆಗಿದೆ ಅಂತ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ತಿದ್ದೀನಿ. ಆಮೇಲೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಇವಾಗ. ಸೊ ನೋಡಿ, ಏನು ಮಾಡುತ್ತವೆ ಅಂದರೆ ಇಲಿಗಳು
ಸಂದೆಯಲ್ಲಿ ಬರುತ್ತವೆ ವೀಕ್ಷಕರೇ. ಹಾಗಾಗಿ ನೋಡಿ ಇವಾಗ ನಾನು ಸಿಲಿಂಡರ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ಪೇಟಿ ಕೂಡ ಇದೆ. ಇದರಲ್ಲಿ ನಾನು ಬಟ್ಟೆಗಳನ್ನು ಇಡ್ತೀನಿ. ಅಲ್ಲಿ ಕೂಡ ಏನಾಗುತ್ತೆ ಅಂದರೆ ಇಲಿ ಬಂದು ಕಾಟ ಕೊಡುವಂಥದ್ದು. ನಾನು ಇದನ್ನು ಮೊದಲೇ ಟ್ರೈ ಮಾಡಿದ್ದೀನಿ, ಇವಾಗ ನನಗೆ ರಿಸಲ್ಟ್ ಬಂದಿದೆ ಅಂತ ನಿಮ್ಮನ್ನು ಹೇಳ್ಕೊಡ್ತಿದ್ದೀನಿ ನೋಡಿ. ಮತ್ತೆ ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ವಿಂಡೋ ಹತ್ರ ಕೂಡ ನೋಡಿ, ಇಲ್ಲೆಲ್ಲ ಓಪನ್ ಪ್ಲೇಸ್ ಇರೋದ್ರಿಂದ, ಹೊಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಲಿಗಳು ಜಾಸ್ತಿ ಬರುತ್ತವೆ. ಹಾಗಾಗಿ ಈ ಥರ ಇಟ್ಬಿಟ್ರೆ ಸಾಕು ವೀಕ್ಷಕರೇ, ಅವು ನಿಮ್ಮ ಮನೆ ಹತ್ರ ಕೂಡ ಬರೋ ಹಾಗೂ ಇಲ್ಲ. ಸೊ ಇದನ್ನು ನೀವು ಮನೆಯಲ್ಲೇ ಇಲ್ಲದೆ ಈ ಥರವಾಗಿ ವಿಂಡೋಸ್ನಲ್ಲಿ ಕೂಡ ಇಟ್ಕೊಳ್ಬಹುದು ವೀಕ್ಷಕರೇ. ಆಮೇಲೆ ನೋಡಿ ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ, ಈ ಎಲ್ಲ ಬಕೆಟ್ಗಳಲ್ಲಿ ಇವಾಗ ನಾನು ಗೋಧಿ ಜೋಳ ಎಲ್ಲ ತುಂಬಿಟ್ಟಿದ್ದೆ, ಹಾಗಾಗಿ ಅಲ್ಲಿ ಕೂಡ ತುಂಬಾ ಬರ್ತಾ ಇರ್ತವೆ. ಸೊ ಹಾಗಾಗಿ ಅಲ್ಲಿ ಕೂಡ ನಾನು ಇಟ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಮನೆಯಲ್ಲಂತೂ ಒಂದು ಕೂಡ ಇಲ್ಲಿ ಇಲ್ಲವೇ ಇಲ್ಲ ವೀಕ್ಷಕರೇ. ನಾನು ಮೊದಲು ಈ ಒಂದು ರೆಮಿಡಿನ ಟ್ರೈ ಮಾಡಿದ್ದೀನಿ ಅಂತ ನಿಮ್ಮ ಸಲುವಾಗಿ ತೊಗೊಂಡು ಬಂದಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ. ಆಮೇಲೆ ನೋಡಿ ಮತ್ತೆ ಈ ಕಡೆಯೂ ಸಹ ಒಂದು ವಿಂಡೋ ಇದೆ, ಈಗ ನೋಡಿರ್ತಾ ಇರಲ್ಲ, ಆ ಕಡೆ ಎಲ್ಲ ಅಂತೂ ನಮ್ಮ ಮನೆ ಬಾಜು ಎಲ್ಲ ಹೊಲನೇ ಇದೆ. ಸೊ ಹಾಗಾಗಿ ಅಲ್ಲಿ ಕೂಡ ಇಲಿಗಳ ಕಾಟ ಇರುತ್ತೆ. ಹಾಗಾಗಿ ಅವು ಕೂಡ ಬರಬಾರ್ದು ಅಂತ ನಾನು ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಸೊ ನೀವು ಕೂಡ ಈಸಿಯಾಗಿ ಯಾವುದೇ ಒಂದು ಹಣ ಖರ್ಚು ಮಾಡದೆ, ಜೊತೆಗೆ ಇಲಿನ ಹೊಡೆದೆ ಬರೀ ಅದನ್ನು ಮನೆ ಹೊರಗೆ ಹಾಕ್ಕೊಳ್ಬೋದು. ಟಿಪ್ ಇಷ್ಟ ಆದರೆ ಚಾನೆಲ್ ಲೈಕ್